ನಾನು ಬಂದ ವಿಷಯ ಹೇಳಲೇ ಇಲ್ಲ ಮಾರ್ರೆ. ಇವತ್ತು ನಾವು ಹೋಗ್ತಿರೋದು ಅನನಾಸ್ ತೆಗಿಲಿಕ್ಕೆ, ಅಂದರೆ ಪೈನಾಪಲ್ ನಮ್ಮ ತೋಟದ ತುಂಬ ಆಗಿದೆ ಅಂತ ಹೇಳ್ತಿದ್ರು ಅಮ್ಮ. ತೆಗಿಲಿಕ್ಕೆ ನೋಡಲಿಕ್ಕೆ ಹೋಗುವ ಅಂತ ಹೇಳ್ತಿದ್ರು. ಅದಕ್ಕೆ ನಾವು ಒಂದು ಕತ್ತು ಹಿಡ್ಕೊಂಡು ಹೋಗ್ತಿದ್ದೇವೆ. ಬನ್ನಿ, ನಮಗೆ ಎಷ್ಟು ಸಿಗ್ತದೆ ಗೊತ್ತಿಲ್ಲ. ಕೆಲವೊಮ್ಮೆ ಪೆರಿಗುಡಲ್ಲಿ ತೆಗೆದೆಲ್ಲ ಖಾಲಿ ಮಾಡ್ತದೆ. ಸೊ ಉಳಿದನ್ನು ತಗೊಂಡು ಬರುವ ಬನ್ನಿ. ನೋಡಿ, ಇದು ನಮ್ಮದು ತೋಡು. ಇಲ್ಲಿ ನಮ್ಮ ಇದು ಇಲ್ಲಿ ಗುಡ್ಡೆ ಉಂಟು, ಇಲ್ಲಿ ನಮ್ಮ ತೋಡು. ಸೊ ಮೊನ್ನೆ ತುಂಬ ಮಳೆ ಬಂದಿತ್ತು, ಹಾಗೆ ಎಲ್ಲ ಅಲ್ಲಿ ಬಂದು ಎಲ್ಲ ಸಿಕ್ಕಾಕೊಂಡಿದೆ. ಇಲ್ಲೇ ಇರೋದು ನಮ್ಮದು ಅನನಾಸು. ಇಲ್ಲಿ ಮೇಲೆ ನಾವು ಒಂದು 5 ವರ್ಷ ಮುಂಚೆ ಹಾಕಿದ್ವಿ. ಇಲ್ಲೇ ಉಂಟಲ್ಲ, ಹಾಗೆ ನೋಡಬೇಕು. ತುಂಬ ಒಂದು 5-6 ಆಗಿದೆ, ಯಾವುದು ಹಣ್ಣಾಗಿದೆ ಅಂತ ಗೊತ್ತಿಲ್ಲ. ಸೊ ಇದು ನೋಡಿ ಬರಬೇಕು. ಸೊ ಇಲ್ಲೆಲ್ಲ ನಾವು ಸರ್ಕಸ್ ಮಾಡಿ ಎಲ್ಲ ತೆಗಿಬೇಕು. ತುಂಬ ಕಷ್ಟ ಉಂಟು ಮಾತ್ರ. ಸೊ ತೆಗಿಲಿಕ್ಕೆ ಹೋಗುವ. ಅನನಾಸ್ ತೆಗೆದು ಅಂದರೆ ಭಾರಿ ಕಷ್ಟದ ಕೆಲಸ ಮಾರೆ. ಮತ್ತೆ ಈ ಥರ ಎಲ್ಲ ಗುಡ್ಡದಲ್ಲಿದ್ದರೆ ಉಂಟಲ್ಲ, ತುಂಬ ಕಷ್ಟ. ನೋಡಿ, ಎಲ್ಲ ಅಲ್ಲಿ ಉಂಟು. ತುಂಬ ಮೇಲೆ ಸಹ ಉಂಟು. ಅದು ಜಾರಿ ಬಿದ್ದರೆ ನಾವು ತೋಡಿಗೆ ಬೀಳ್ತೇವೆ, ನೀರಿಗೆ ಬೀಳ್ತೇವೆ. ಸೊ ನಾನೀಗ ಮೇಲೆ ಹತ್ತಬೇಕೀಗ. ನೋಡುವ, ಹತ್ತನೀಗ. ಸಾಹಸ ಪಡಬೇಕು ನಮಗೆ ಅನನಾಸ್ ಬೇಕಾದರೆ. ಸೊ ಎಂತೆಲ್ಲ ಇರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನೋಡಿ, ಇಲ್ಲಿ ಒಂದು 2 ಅನ್ನ ಸಣ್ಣಾಗಿದೆ, ತೆಗಿತಾನೆ. ತೆಗೆದು ಅಲ್ಲಿ ಹಾಕ್ಬೇಕಷ್ಟೇ, ಅಂದರೆ ಕೆಳಗೆ ಮೇಲೆ ಬಿಸಾಡಲಿಕ್ಕೆ ಆಗುದಿಲ್ಲ. ನೋಡಿ, ಇಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಹಣ್ಣಾಗಿದೆ. ಇದು ನಾನು ಕೆಳಗೆ ಹಾಕ್ತಿದ್ದೇನೆ ನೋಡಿ. ಇದಕ್ಕೆ ಕತ್ತಿ ಬೇಡ, ಕೆಲವೊಮ್ಮೆ ಕೈಯಲ್ಲೇ ಬರ್ತದೆ. ಅಂದರೆ ತುಂಬ ಬಲ್ಲಿದ್ರೆ ಮಾತ್ರ ತೆಗಿಲಿಕ್ಕೆ ಬೇಕು, ಇಲ್ಲದ್ರೆ ಬೇಡ. ತಗೊಳ್ಳಿ ಇಡಿಯ. ನೋಡಿ, ಇಂದ 2 ಸಿಕ್ಕಿತ್ತು. ಇನ್ನು ಎಷ್ಟು ಉಂಟನ್ನ ಗೊತ್ತಿಲ್ಲ ನನಗೆ, ಇನ್ನು ಮೇಲೆ ನೋಡಬೇಕು. ಸರ್ಕಸ್ ಮಾಡಿ ಎಲ್ಲಿ ಹೋಗೋದನ್ನು ಗೊತ್ತಾಗ್ತಿಲ್ಲ. ಆ ಕಡೆಯಿಂದ ಬಂದರೂ ಆಗ್ತದೆ, ನಾನು ಆ ಕಡೆಯಿಂದ ಬರ್ತೇನೆ. ಈಚಿಂದ ನೋಡಬೇಕು. ಆ ಕಡೆ ಅಂದರೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಈ ಕಡೆಯಿಂದ ಹೋಗ್ತಿದ್ದೇನೆ. ಇಲ್ಲ, ಅದು ಸಾಧಾರಣ ಚೂರು ಬೆಳೆದಿದೆ. ಮತ್ತು ಇದು ಸಹ ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ನೋಡಿ, ಜಾಸ್ತಿ ಹಣ್ಣಾಗಲಿಲ್ಲ. ಸೊ ಇದು ಸ್ವಲ್ಪ ಕಾಯಿ ಅಂದರೆ ಚೆನ್ನಾಗಿ ಬೆಳೆದ್ರೆ ನಮಗೆ ಚೆಂದ ಟೇಸ್ಟ್ ಬರ್ತದೆ. ಹಾಗೆ ಅದನ್ನು ತೋರಿಸಿದಲ್ಲ, ಅದು ಚೆಂದ ಬೆಳೆದಿದೆ. ಸೊ ಅಲ್ಲಿ ಒಂದುಂಟು ಕೆಳಗಡೆ, ಅದನ್ನು ತೆಗೆಯುವ ಬನ್ನಿ. ಕಮ್ಮಿ ಇದು ತೆಗೆದು ಬೇಕಾ ಬೇಡ ಅಂತ ಗೊತ್ತಾಗ್ತಿಲ್ಲ. ಅಂದರೆ ಚೆನ್ನಾಗಿ ಅಷ್ಟೊಂದು ಬೆಳೆದಿಲ್ಲ, ತೆಗಿಬಹುದು. ಎಂತ ಮಾಡೋದನ್ನು ಗೊತ್ತಾಗ್ತಿಲ್ಲ. ಬೇಡ ಅಂತ ಕಾಣ್ತದೆ. ಸೊ ಮುಂದಿನ ವಾರ ಬಂದು ತೆಗಿಬಹುದು. ಈಗ ಬೇಡ ಇದು ತೆಗಿಯೋದು. ಇಲ್ಲಿ ಸಹ ಕೆಲವೊಂದು ಗಿಡ ಆಗಿದೆ, ಗಿಡದಲ್ಲಿ ಅನನಾಸು. ನೋಡ್ತೇನೆ, ಇದ್ರೆ ತೆಗಿಬಹುದು. ಇದೊಂದಾಗಿತ್ತು, ಎಲ್ಲ ಪೆರಿಗುಡದ ಒಂದು ತಂದಿದೆ ನೋಡಿ. ಇಲ್ಲ, ಇದು ಕೊಳ್ತೋಗಿ ಇದರದ್ದು ಬೇರು ಸಮೇತ ಬಿಟ್ಟಿದೆ ನೋಡಿ. ಬೇರು ಬರ್ತುಂಟು, ಅಂದರೆ ಅದನ್ನು ನಡ್ಬೋದು ನಮಗೆ. ಇದು ನಟ್ಟರೆ
ತುಂಬ ಆಗ್ತದೆ ಈ ಥರದ್ದು. ಇದರ ಜುಟ್ಟನ್ನು ಈಗ ನಡುವುದು ಅಂದರೆ ಮುಂದಿನ ವರ್ಷ ನಮಗೆ ಆಗ್ತದೆ. ಇದನ್ನು ಒಂದು ಕಾಳೆಗೆ ಇಲ್ಲಿ ಇಟ್ಟಿರ್ತೇನೆ, ಅದಕ್ಕೆ ಬೇರು ಬಂದು ಮತ್ತೆ ಅಲ್ಲೇ ಆಗ್ತದೆ. ಒಂದು ನಮಗೆ ಕಷಿ ಅನನಾಸ್ ಆಗಿದೆ. ನಮಗೆ ಇದು ಈ ವರ್ಷದಲ್ಲೇ ಮೊದಲು ಆದದ್ದು ಕಷಿ ಅನನಾಸ್. ಇದನ್ನು ತೆಗಿಬೇಕು, ಯಾಕೆಂದರೆ ಮುಂದೆ ಅದು ಪೆರ್ಗುಡಿಲ್ಲದ್ರೆ ಯಾವುದಾದ್ರು ಬಂದು ಏನಾದರೂ ಬಂದು ತಿಂತದೆ. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ. ಇದೆಲ್ಲ ಮಣ್ಣಾಗಿದೆ ಸ್ವಲ್ಪ ಸ್ವಲ್ಪ, ಮತ್ತೆ ಅದು ಕ್ಲೀನ್ ಮಾಡಿ ತೆಗಿಬೋದು. ನೋಡು ತುಂಬ ಚೆನ್ನಾಗಿ ಉಂಟಲ್ಲ, ಚೆನ್ನಾಗಿ ಹಣ್ಣಾಗಿದೆ. ಇದನ್ನು ನಾವು ಮತ್ತೆ ಒಂದು ಇವತ್ತೆಲ್ಲ ನಾಳೆ ಇದನ್ನು ಚೆನ್ನಾಗಿ ತೆಗೆದು ಕಟ್ ಮಾಡಿ ತಿನ್ನುವಂಥದ್ದು. ಸೊ ವಾಪಸ್ ಮನೆಗೆ ಹೋಗುವ. ಹೂವಿನ ತೋಟ ತುಂಬ ಹೂವಾಗಿದೆ ನೋಡಿ. ಮತ್ತು ಇದನ್ನು ನಾವು ಒಂದು 3 ಉಂಟು ನೋಡಿ, ಆಗ ತೆಗೆದದ್ದು. ಇದೊಂದು 3 ಆಗಿದೆ. ಇದನ್ನು ಮನೆ ತೆಗೆದು ಇದರದ್ದು ಒಂದೊಂದು ತಿನ್ಬೋದು. ನಮಗೆ ಒಂದು ತಿಂದು ಒಳ್ಳೆ ಕಟ್ ಮಾಡಿ ಕೆಲವರು ಇದನ್ನು ಪದಾರ್ಥ ಮಾಡ್ತಾರೆ. ಸೊ ಇಲ್ಲಿ ನೋಡಿ ಒಂದು ದೊಡ್ಡದು ಅನಾನಸ್ ಸಿಕ್ಕಿದೆ. ಇದರಲ್ಲಿ ನಿಮಗೆ ಕಾಣ್ತಿಲ್ಲ, ನಿಮಗೆ ಕಾಣ್ತದೆ ಎಲ್ಲಾದರೂ ಅನಾನಸ್ ಉಂಟು ಅಂತ ನೋಡಿ. ಇದರಲ್ಲಿ ತುಂಬ ಮರಿಯಾಗಿದೆ ನೋಡಿ. ಇದರಲ್ಲಿ ನೋಡಿದರೆ ನಿಮಗೆ ನೋಡಿ, ಇಲ್ಲಿ ಅನಾನಸ್ ಕಾಣ್ತದೆ. ಇದನ್ನು ನೋಡಿ, ದೊಡ್ಡ ಅನಾನಸ್ಸು ಸಾಧಾರಣ ದೊಡ್ಡ ಗಾತ್ರದಲ್ಲಿ ಆಗಿದೆ. ಮತ್ತು ಇದರಲ್ಲಿ ನೋಡಿ ನಿಮಗೆ ಹೊರಗೆದೇನು ಕಾಣೋದಿಲ್ಲ ಆದದ್ದು, ಆದರೆ ಒಳಗೆ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗೋದು. ನೋಡಿ ಇದೆಲ್ಲ ಜುಟ್ಟು ಸಣ್ಣದಲ್ಲಿಯೇ ತುಂಬ ಆಗಿದೆ ನೋಡಿ. 1 2 3 ಜುಟ್ಟು ಉಂಟು ಇದಕ್ಕೆ, ಒಂದೇ ಜುಟ್ಟರಲ್ಲಿ. ಮತ್ತು ಇದರಲ್ಲಿ ಎಷ್ಟು ಉಂಟು? 1 2 3 4 5 6 7 8 10 ಕೆಳಗೆ ಜುಟ್ಟಾಗಿದೆ. ಸೊ ಟೋಟಲ್ ಇದು ನಿಮಗೆ ದೊಡ್ಡ ಅನಾನಸ್ಸು ನಮಗೆ ಸಿಕ್ಕ ಈ ವರ್ಷ ದೊಡ್ಡ ಅನಾನಸ್ಸು. ನೋಡಿ ನಿಮ್ಮ ಮಳೆಯಾದರೂ ಚೆಕ್ ಮಾಡಿ, ಈ ಟೈಮಲ್ಲಿ ಜಾಸ್ತಿ ಹಣ್ಣಾಗೋದು ನೋಡಿ. ಇದು ದೊಡ್ಡ ಅನಾನಸ್. ಬನ್ನಿ ಇದನ್ನು ನಾವು ಕಟ್ ಮಾಡಿ ತಿನ್ನುವ ಹೇಗೆ ಉಂಟಂತ. ಬನ್ನಿ ಈಗ ನಾವು ಇದನ್ನು ಬೇಗ ಒಂದು ಕಟ್ ಮಾಡಿ ತಿನ್ನುವ. ನೋಡಿ ಇದು ಕಟ್ ಮಾಡೋದು ಹೇಗೆ ಅಂದರೆ ಅದರ ಜುಟ್ಟು ಹಿಡಿಬೇಕು, ಮತ್ತು ಅದನ್ನು ಅನಾನಸಿದ್ದು ಗಟ್ಟಿಯಾಗಿ ಎಳೆದು ಕಟ್ ಮಾಡಬೇಕು. ನೋಡಿ ಹೀಗೆ ಕಟ್ ಮಾಡಬೇಕು. ಮತ್ತು ಅನಾನಸು ಹಣ್ಣಾಗಿದೆ, ಉದಾಹರಣೆ ಹಣ್ಣಾಗಿದೆ. ನೋಡುವ ಹೇಗೆ ಉಂಟಂತ. ಸೊ ಚೆನ್ನಾಗಿ ಬೆಳೆದಿದೆ ನೋಡಿ. ಸ್ವಲ್ಪ ಕಡೆ ಗ್ರೀನ್ ಉಂಟು, ಕೆಲವೊಂದು ಕಡೆ ರೆಡ್ ಉಂಟು. ನೋಡಿ ಕಟ್ ಮಾಡೋದಂದರೆ ಒಂದು ಕತ್ತಿ ಇಲ್ಲದ್ರೆ ನೈಫ್ ಅಂದರೆ ಚೂರು ಇಟ್ಕೊಂಡು ಹೀಗೆ ಮಿಡಲಲ್ಲಿ ನಾವು ತರಕಾರಿ ಹೇಗೆ ಕಟ್ ಮಾಡ್ತೇವಲ್ಲ, ಪಪ್ಪಾಯ ಮತ್ತು ಬೇರೆ ತರಕಾರಿಗೆ ಕಟ್ ಮಾಡಿ ಅದೇ ಥರ ಕಟ್ ಮಾಡಬೇಕು. 2 ಭಾಗ ಆದಮೇಲೆ ಅದನ್ನು ನಾವು ಚೆನ್ನಾಗಿ ನೋಡಿ ಈ ಥರ ಬರ್ತದೆ, ಈ ಥರ ಇರ್ತದೆ. ಅದನ್ನು ನಾವು ಸ್ಲೈಸ್ ಬೈ ಸ್ಲೈಸ್ ಅಂದರೆ ಪಪ್ಪಾಯ ನಾವು ಹೇಗೆ ಕಟ್ ಮಾಡ್ತೇವೋ ಅದೇ ರೀತಿ ಒಂದರಾಗೆ ಮತ್ತೊಂದು ಕಟ್ ಮಾಡಬೇಕು ಚೆನ್ನಾಗಿ. ಮತ್ತು ಸ್ಲೈಸಾಗಿ ಕಟ್ ಮಾಡಿ ಆದಮೇಲೆ ಅದು ನಾವು ನೋಡಿ, ಇದು ಮೇಲ್ಗಡೆ ಒಂದು ಇದಿರ್ತದೆ ಗಟ್ಟಿದ್ದು, ಅದು ನಮಗೆ ತಿನ್ನಬಾರ್ದು. ತಿಂದರೆ ಏನಾಗೋದಿಲ್ಲ, ಕೆಲವರು ತೆಗಿತಾರೆ. ನಾವು ಚೆನ್ನಾಗಿ ಕಟ್ ಮಾಡಿ ಸೈಡಿಗೆ ಇಡುವ. ಮತ್ತು ಇದನ್ನು ನಾವು ತರಕಾರಿನ ಪಪ್ಪಾಯ ನಾವು ಬೇಕಾದರೆ ಈ ಥರ ಕಟ್ ಮಾಡ್ಬೋದು, ಇಲ್ಲ ಅದೇ ಥರ ತಿಂತಾರೆ ಕೆಲವರು. ನಾವು ಈಗ ಚೆನ್ನಾಗಿ ಈ ಥರ ಕೆಳಗಿಂದ ಹೀಗೆ ಕಟ್ ಮಾಡಿದರೆ ಆಯಿತು ನೋಡಿ. ಈ ಥರ ಕಟ್ ಮಾಡಿದರೆ ನಮಗೆ ತಿನ್ನಲಿಕ್ಕೆ ಸುಲಭ ಆಗ್ತದೆ ನೋಡಿ. ಈ ಥರ ಬರ್ತದೆ. ಅನಾನಸ್ ಆಲ್ರೆಡಿ ಕಟ್ ಮಾಡಿ ಆಗಿದೆ. ಈ ವರ್ಷ ಆಗಿರೋ ಅನಾನಸ್ಸು ಎಷ್ಟು ಹುಳಿ ಎಷ್ಟು ಸ್ವೀಟ್ ಅಂತ ಗೊತ್ತಿಲ್ಲ, ನೋಡೋದು ಇನ್ನು ನೋಡುವ. ತುಂಬ ಚೆನ್ನಾಗಿದೆ. ಇದರಲ್ಲಿ ಪದಾರ್ಥನೇ ಮಾಡ್ತಾರೆ. ಪದಾರ್ಥ ಅಂದರೆ ವೆಜ್ಜಲ್ಲೂ ಮಾಡ್ತಾರೆ, ನಾನ್ ವೆಜ್ಜಲ್ಲೂ ಮಾಡ್ತಾರೆ, ಮತ್ತು ಫ್ರೂಟ್ಸ್ ಸಲಾದಿಗೂ ಮಾಡ್ತಾರೆ. ತುಂಬ ಸ್ವೀಟ್ ಉಂಟು, ಸಿಹಿ ಉಂಟು. ನಿಮ್ಮ ಮನೆಗಳಲ್ಲೂ ಆದರೆ ಹೋಗಿ ತೆಗೆದುಕೊಂಡು ಬಂದು ತಿನ್ನೋದು ತಿನ್ನಿ, ಮತ್ತು ಪದಾರ್ಥ ಮಾಡಿ. ಮತ್ತು ಇನ್ನಿತರ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.